ಹಪ್ಪಳ ಎಷ್ಟು ಹಗುರ ಮತ್ತೆ ಪಳ್ಳಾಗಿದೆ ಅಂದ್ರೆ ಎರಡು ಬೆರಳಿನಿಂದ ಮುರಿಬಹುದು. ಬಹಳ ಹಗುರ, ಪಳ್ಳು, ಗರಿಗರಿಯಾದ, ಬಾಯಲ್ಲಿ ಕರಗುವಂಥ ರುಚಿಯಾದ ಸಬ್ಬಕ್ಕಿ ಹಪ್ಪಳ ಮಾಡೋಣ. ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಬೇಸಿಗೆ ಶುರು ಆಗ್ತಾ ಇದೆ. ಬೇಸಿಗೆಯಲ್ಲಿ ನಾವು ಎಲ್ಲರೂ ಏನ್ ಮಾಡ್ತೇವೆ ಹೇಳ್ರಿ? ಹಪ್ಪಳ ಮಾಡ್ತೇವಿ. ಸೊ ನಮ್ಮ ಹೆಣ್ಮಕ್ಳಿಗೆ ಬೇಸಿಗೆ ಅಂದ್ರೆ ಸಂಡಿಗೆ, ಹಪ್ಪಳದ ಸೀಸನ್ ಅಂತಾನೆ ಹೇಳ್ಬಹುದು. ನಾನು ಇದಕ್ಕೂ ಮುಂಚೆ ಬಹಳಷ್ಟು ಹಪ್ಪಳದ ರೆಸಿಪೀಸ್ ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ರಿ. ಇವತ್ತೇ ಸಬ್ಬಕ್ಕಿ ಅಂದ್ರೆ ನಮ್ ಕಡೆ ಸಾಬುದಾನಿ ಅಂತೀವಿ, ಸಾಬುದಾನಿ ಹಪ್ಪಳ ಮಾಡೋಣ. ಹಪ್ಪಳ ಅನ್ನೋಕ್ಕಿಂತ ಇದಕ್ಕೆ ಸಾಬುದಾನಿ ಚಿಪ್ಸ್ ಅನ್ಬಹುದು. ಇವು ಒಂದೇ ಸಮ ಬರೋಕ್ಕೆ ಒಂದು ಸ್ಪೆಷಲ್ ಟ್ರಿಕ್ ಕೂಡ ತಿಳಿಸಿಕೊಡ್ತಾ ಇದ್ದೀನಿ. ಹಪ್ಪಳ ಒಣಗಿದ ನಂತರ ಸೀಳ್ತಾವ್ ನೋಡ್ರಿ, ಆ ರೀತಿ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ಬಹಳಷ್ಟು ಟಿಪ್ಸ್ ಕೂಡ ನೋಡೋಣ. ಹಾಗಾದ್ರೆ ಜಾಸ್ತಿ ತಡ ಮಾಡದೆ ಈ ಸಬ್ಬಕ್ಕಿ ಚಿಪ್ಸ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನ ಮಾಡೋಕೆ ನಾನು ಇಲ್ಲಿ 1 ಕಪ್ನಷ್ಟು ಸಾಬುದಾನಿ ಅಂದ್ರೆ ಸಬ್ಬಕ್ಕಿ ತಗೊಂತಾ ಇದ್ದೀನಿ. ಈ ರೀತಿ ಸ್ವಲ್ಪ ದೊಡ್ಡ ಸೈಜ್ ಇರತ್ತೆ ನೋಡ್ರಿ, ಇದನ್ನ ತಗೊಂತಾ ಇದ್ದೀನಿ. ಇದಕ್ಕಿಂತ ಸಣ್ಣ ಸೈಜ್ ನಲ್ಲಿ ಕೂಡ ಸಾಬುದಾನಿ ಸಿಗತ್ತೆ, ನೀವು ಬೇಕಂದ್ರೆ ಅದನ್ನು ಯೂಸ್ ಮಾಡಬಹುದು. ಇವನ್ನ 2 ರಿಂದ 3 ನೀರಿನಿಂದ ಚೆನ್ನಾಗಿ ತೊಳೆದು ತಗೊಳ್ಳೋಣ. ಅಂದ್ರೆ ಇದಕ್ಕೆ ಧೂಳು ಏನಾದ್ರೂ ಅಂಟಿದ್ರೆ ಕ್ಲೀನ್ ಆಗತ್ತೆ, ಅಲ್ಲದೆ ಇದರಲ್ಲಿನ ಸ್ಟಾರ್ಚ್ ಕಡಿಮೆ ಆಗತ್ತೆ. ಅದರಿಂದ ನಾವು ಮಾಡ್ತಾ ಇರೋ ಹಪ್ಪಳ ಬಹಳ ಚೆನ್ನಾಗಿ ಬೆಳ್ಳಗೆ ಬರ್ತವೆ. ಇವಾಗ ನಾವು ಯಾವ ಕಪ್ನಿಂದ ಸಾಬುದಾನಿ ತಗೊಂಡಿದ್ವಿ ನೋಡ್ರಿ, ಅದೇ ಕಪ್ನಿಂದ 1 ಕಪ್ನಷ್ಟು ನೀರು ಹಾಕಿ ಸಾಬುದಾನಿ ನೀರಿನಲ್ಲಿ ಚೆನ್ನಾಗಿ ಮುಳುಗಿಸಿ ಇವನ್ನ 3 ರಿಂದ 4 ಗಂಟೆ ಅಷ್ಟೊತ್ತು ನೆನೆಸಿ ಇಡಬೇಕು. ಇವನ್ನ ನಾನು 3 ಗಂಟೆ ನೆನೆಸಿ ಇಟ್ಟಿದ್ದೆ. ನೀವು ನೋಡ್ತಾ ಇರಬಹುದು ಸಾಬುದಾನಿ ಚೆನ್ನಾಗಿ ನೆನೆದಿದೆ. ಈ ರೀತಿ ಚೆಕ್ ಮಾಡ್ರಿ. ನೋಡ್ರಿ, ಇದು ಈಸಿಯಾಗಿ ಪೇಸ್ಟ್ ಆಗ್ತಾ ಇದೆ. ಇವಾಗ ಇವನ್ನ ಮಿಕ್ಸಿ ಜಾರ್ನಲ್ಲಿ ಹಾಕಿ ಎಷ್ಟು ಆಗತ್ತೆ ಅಷ್ಟು ಸಣ್ಣಕ್ಕೆ ರುಬ್ಕೊಂಡು ತಗೋಬೇಕು. ಮುಂಚೆ ಇದರಲ್ಲಿ ಇರೋ ನೀರಿನಲ್ಲೇ ಇವನ್ನ ಗ್ರೈಂಡ್ ಮಾಡಿ ತಗೊಳ್ಳೋಣ. ನೋಡ್ರಿ, ಈ ರೀತಿ ಒಂದ್ ಸ್ವಲ್ಪ ಗ್ರೈಂಡ್ ಮಾಡಿದ ನಂತರ ಇದರಲ್ಲಿ ಅರ್ಧ ಕಪ್ನಷ್ಟು ನೀರು ಹಾಕ್ರಿ. ನೀವು ಬೇಕಂದ್ರೆ ಇವನ್ನ ಗ್ರೈಂಡ್ ಮಾಡದೇನೆ ಹಪ್ಪಳ ಮಾಡಬಹುದು, ಆದರೆ ಇಲ್ಲಿ ನಾವು ಸಬ್ಬಕ್ಕಿ ಚಿಪ್ಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ಎಷ್ಟು ಆಗತ್ತೆ ಅಷ್ಟು ಸಣ್ಣಕ್ಕೆ ಈ ಮಿಕ್ಸ್ಚರ್ನ ರುಬ್ಕೊಂಡು ತಗೊತಾ ಇದ್ದೀವಿ. ಈ ರೀತಿ ಸ್ಮೂತ್ ಪೇಸ್ಟ್ ತಯಾರಿಸ್ಕೊಂಡು ತಗೋರಿ. ಇವಾಗ ಇದನ್ನ ಬೌಲ್ನಲ್ಲಿ ತೆಗೆದು ಉಳಿದಿರೋ ಸಾಬುದಾನಿ ಕೂಡ ಇದೇ ರೀತಿ ಗ್ರೈಂಡ್ ಮಾಡಿ ತಗೊಳ್ಳೋಣ. ಇದರಲ್ಲೂ ನಾನು ಅರ್ಧ ಕಪ್ನಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಸೊ ಟೋಟಲ್ ಆಗಿ ಇಲ್ಲಿವರೆಗೂ ನಾವು 2 ಕಪ್ನಷ್ಟು ನೀರು ಹಾಕಿದ್ದೀವಿ. ಸಾಬುದಾನಿ ನೆನೆಸ್ಬೇಕಾದ್ರೆ 1 ಕಪ್ನಷ್ಟು, ಮತ್ತೆ ಇವಾಗ ರುಬ್ಬೇಕಾದ್ರೆ 1 ಕಪ್ನಷ್ಟು. ನೋಡ್ರಿ, ಬ್ಯಾಟರ್ ಈ ರೀತಿ ಸ್ಮೂತ್ ಆಗಿರಬೇಕು. ಇವಾಗ ಏನು ಮಾಡಬೇಕು ಅಂದರೆ ಇದರಲ್ಲಿ ನಾವು ಇನ್ನೊಂದು 4 ಕಪ್ನಷ್ಟು ನೀರು ಹಾಕ್ತಾ ಇದ್ದೀವಿ. ಇದನ್ನ ಪೂರ್ತಿ ತೆಳ್ಳಗೆ ಮಾಡಬೇಕು. ನೋಡ್ರಿ, ಹೆಣಸಿ ಈ ರೀತಿ 4 ಕಪ್ನಷ್ಟೇ ನೀರು ಹಾಕ್ರಿ. ಇದಕ್ಕಿಂತ ಜಾಸ್ತಿ ಅಥವಾ ಕಡಿಮೆ ನೀರು ಹಾಕಬೇಡ್ರಿ. ನೀರು ಜಾಸ್ತಿ ಆದರೆ ಬ್ಯಾಟರ್ ಬಹಳ ತೆಳ್ಳಗೆ ಆಗತ್ತೆ, ನೀರು ಕಡಿಮೆ ಆದರೆ ಇದು ಬಹಳ ಗಟ್ಟಿ ಆಗತ್ತೆ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ ನಂತರ ಇವಾಗ ಏನು ಮಾಡೋಣ ಅಂದ್ರೆ ಇದನ್ನ ಸೋಸಿ ತಗೊಳ್ಳೋಣ. ಅಂದರೆ ಇದರಲ್ಲಿ ಸಾಬುದಾನಿ ದೊಡ್ಡ ದೊಡ್ಡ ತುಂಡು ಉಳಿದಿದ್ರೆ ಸೆಪ್ರೇಟ್ ಆಗ್ತವೆ. ಸ್ಪೂನ್ನಿಂದ ಸ್ವಲ್ಪ ಪ್ರೆಸ್ ಮಾಡ್ತಾನೆ ಇದನ್ನ ಸೋಸಿ ತಗೊಳ್ಳೋಣ. ನೋಡ್ರಿ, ಈ ರೀತಿ ದೊಡ್ಡ ದೊಡ್ಡ ತುಂಡು ಉಳಿದಿರ್ತವೆ, ಇವನ್ನ ತೆಗೆದು ಬಿಡ್ರಿ. ಇವನ್ನ ಪಾಯಸ ಮಾಡ್ಕೊಂಡು ತಿನ್ಬಹುದು. ಇದನ್ನ ಇನ್ನೊಂದ್ಸತಿ ಚೆನ್ನಾಗಿ ಕಲಸಿ ಇವಾಗ ಇದನ್ನ ಬೇಯಿಸಬೇಕು. ನಾನು ಅಗಾರೋ ಮಲ್ಟಿ ಕುಕಿಂಗ್ ಪಾಟ್ ನಲ್ಲಿ ಇದನ್ನ ಬೇಯಿಸ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಇದನ್ನ ಫ್ಲೇಮ್ ಲೋ ಟು ಮೀಡಿಯಂ ನಡುವೆ ಇಟ್ಟು ಬೇಯಿಸ್ರಿ. ಈ ರೀತಿ ಬಿಡದೆ ಕೈ ಆಡಿಸ್ತಾನೆ ಇದನ್ನ ಬೇಯಿಸ್ಬೇಕು, ಇಲ್ಲಾಂದ್ರೆ ತಳ ಹೊತ್ತೋಗ್ಬಿಡತ್ತೆ. ಇದನ್ನ ನಾವು ಹೇಗೆ ಬೇಯಿಸ್ತೇವೆ ನೋಡ್ರಿ, ಹಾಗೆ ಕ್ರಮೇಣ ಇದು ಗಟ್ಟಿ ಆಗ್ತಾ ಬರುತ್ತೆ. ನೀವು ಬೇಕಂದ್ರೆ ಇದರಲ್ಲಿ ಬಟಾಟೆ ಅಂದ್ರೆ ಆಲೂಗಡ್ಡೆನೂ ಹಾಕಬಹುದು. ನಾವು ಆಗ್ಲೇ ಸಾಬುದಾನಿ ಗ್ರೈಂಡ್ ಮಾಡಿದ್ವಿ ನೋಡ್ರಿ, ಆ ಸ್ಟೇಜ್ನಲ್ಲಿ ಒಂದು ಬಟಾಟೆ ಸಣ್ಣಕ್ಕೆ ಹೆಚ್ಚಿ ಸಾಬುದಾನಿ ಜೊತೆನೆ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಮೀಡಿಯಂ ಫ್ಲೇಮ್ನಲ್ಲಿ ನಾನು ಇದನ್ನ ಬೇಯಿಸ್ತಾ ಇದ್ದು 8 ನಿಮಿಷ ಆಗ್ತಾ ಬರ್ತಾ ಇದೆ. ನೀವು ನೋಡ್ತಾ ಇರಬಹುದು ಮಿಕ್ಸ್ಚರ್ಗೆ ಕುದಿ ಬಂದು ಇದು ಗಟ್ಟಿ ಮತ್ತೆ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹಪ್ಪಳ ಒಣಗಿದ ನಂತರ ಉಪ್ಪಿನ ಪ್ರಮಾಣ ಜಾಸ್ತಿ ಆಗತ್ತೆ, ಅದಕ್ಕೆ ಇವಾಗ್ಲೇನೆ ನೋಡ್ಕೊಂಡು ಉಪ್ಪು ಹಾಕ್ರಿ. ಇದನ್ನ ಮಿಕ್ಸ್ ಮಾಡ್ತಾ ಇನ್ನೊಂದು 2 ನಿಮಿಷ ಕುದಿಸಿ ತಗೊಳ್ಳೋಣ. ನಾವು ಇದನ್ನ ಎಷ್ಟು ಚೆನ್ನಾಗಿ ಕುದಿಸಿ ತಗೊಂತೇವೆ ನೋಡ್ರಿ, ಅಷ್ಟೇ ಚೆನ್ನಾಗಿ ನಮ್ಮ ಹಪ್ಪಳ ಬರ್ತವೆ. ಇದು ಒಂದು ಸ್ವಲ್ಪ ಹಸಿ ಉಳಿದ್ರೂ ಕೂಡ ಹಪ್ಪಳ ಒಣಗಿದ ನಂತರ ಸೀಳ್ಬಿಡ್ತವೆ. ಅದಕ್ಕೆ ಇವಾಗ್ಲೇನೆ ಒಂದು ಸ್ವಲ್ಪ ಪೇಷನ್ಸ್ನಿಂದ ಇದನ್ನ ಚೆನ್ನಾಗಿ ಬೇಯಿಸಿ ತಗೋರಿ.
ನೋಡ್ರಿ ಉಪ್ಪು ಹಾಕಿದ ನಂತರ ನಾನು ಇದನ್ನ ಇನ್ನೊಂದು 2 ನಿಮಿಷ ಕುದಿಸಿದ್ದೀನಿ. ಸೊ ಟೋಟಲ್ ಆಗಿ ಮಿಕ್ಸ್ಚರ್ನ ಒಂದು 10ರಿಂದ 12 ನಿಮಿಷ ಚೆನ್ನಾಗಿ ಕುದಿಸಿ ತಗೋರಿ. ಇದು ರೆಡಿ ಇದೆ. ಇದರ ಕನ್ಸಿಸ್ಟೆನ್ಸಿ ನಿಮಗೆ ಇವಾಗ ಬಹಳ ತೆಳ್ಳಗೆ ಅನಿಸ್ತಿರಬಹುದು, ಆದರೆ ಮಿಕ್ಸ್ಚರ್ ಆರಿದ ನಂತರ ಇದು ಗಟ್ಟಿ ಆಗತ್ತೆ. ಇದು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರುತ್ತೆ ನೋಡ್ರಿ, ಆಗ ಇದರಿಂದ ಹಪ್ಪಳ ಹಾಕಬೇಕು. ಇದು ಬಹಳ ಬಿಸಿ ಇದೆ, ಒಂದು ಸ್ವಲ್ಪ ಆರ್ಲಿ. ಅಲ್ಲಿವರೆಗೂ ಹಪ್ಪಳ ಒಂದೇ ಸಮ ಬರೋಕೆ ನಾನು ಈ ತರದ ಒಂದು ಸಾಚ ರೆಡಿ ಮಾಡಿದ್ದೀನಿ. ಮನೆಯಲ್ಲಿ ಅವೈಲೇಬಲ್ ಇರೋ ಬಳಿ ತಗೊಂಡು ಅದಕ್ಕೆ ಈ ರೀತಿ ಒಂದು ಸ್ವಲ್ಪ ತಂತಿ ಸುತ್ತಿ ತಗೋರಿ, ಅಂದ್ರೆ ಹ್ಯಾಂಡಲ್ ಮಾಡೋಕೆ ಈಸಿ ಆಗತ್ತೆ. ಈ ಕಡೆ ನಮ್ಮ ಮಿಕ್ಸ್ಚರ್ ಆರಿದೆ, ನೀವು ನೋಡ್ತಾ ಇರಬಹುದು ಇದು ಗಟ್ಟಿ ಆಗಿದೆ. ಅಕಸ್ಮಾತ್ ಮಿಕ್ಸ್ಚರ್ ಬಹಳನೇ ತೆಳ್ಳಗೆ ಆದ್ರೆ ನೀವು ಇದನ್ನ ಗ್ಯಾಸ್ ಮೇಲೆ ಒಂದು 2ರಿಂದ 3 ನಿಮಿಷ ಬೇಯಿಸಿ ತಗೋರಿ, ಮಿಕ್ಸ್ಚರ್ ಗಟ್ಟಿ ಆಗತ್ತೆ. ಮಿಕ್ಸ್ಚರ್ ಬಹಳನೇ ಗಟ್ಟಿ ಆಗಿದ್ರೆ ಇದರಲ್ಲಿ ಒಂದು ಸ್ವಲ್ಪ ಬಿಸಿ ನೀರು ಹಾಕಿ ಕಲಸ್ರಿ. ಇವಾಗ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ನಾವು ರೆಡಿ ಮಾಡಿರೋ ಸಾಚನ ಈ ರೀತಿ ಇಟ್ಟು ಸ್ವಲ್ಪ ಬ್ಯಾಟರ್ ಹಾಕಿ ನೋಡ್ರಿ ಈ ರೀತಿ ಸ್ಪ್ರೆಡ್ ಮಾಡ್ರಿ. ಈ ತರ ನಾವು ಬಹಳ ಬೇಗ ಒಂದೇ ಸಮ ಒಂದೇ ಆಕಾರದ ಹಪ್ಪಳ ಹಾಕಬಹುದು. ಈ ಹಪ್ಪಳ ಬಹಳ ತೆಳ್ಳಗೆ ಹಾಕಬೇಡ್ರಿ, ಯಾಕಂದ್ರೆ ಒಣಗಿದ ನಂತರ ಇವು ಇನ್ನೂ ತೆಳ್ಳಗೆ ಆಗ್ತವೆ. ಆಗ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಇವು ಹೊತ್ತೋಗ್ಬಿಡ್ತವೆ. ಮೀಡಿಯಂ ದಪ್ಪ ಹಾಕ್ರಿ. ತೀರಾ ದಪ್ಪ ಆದ್ರೂ ಕೂಡ ಹಪ್ಪಳ ಒಣಗಿದ ನಂತರ ಸೀಳೋ ಸಾಧ್ಯತೆ ಇರುತ್ತೆ. ಇವನ್ನ ನೀವು ನೆರಳಲ್ಲೂ ಒಣಗಿಸಬಹುದು. ಬಿಸಿಲಿನಲ್ಲಿ 1-2 ದಿನ ಒಣಗಿಸಿದ ನಂತರ ನೀವು ನೋಡ್ತಾ ಇರಬಹುದು ಹಪ್ಪಳ ಈ ರೀತಿ ಬಂದಿದ್ದಾವೆ. ಸೇಮ್ ನಾವು ಬಟಾಟೆ ಚಿಪ್ಸ್ ಮಾಡ್ತೇವೆ ನೋಡ್ರಿ, ಅದೇ ತರ ಆಗಿದ್ದಾವೆ. ಇವನ್ನ ಈ ರೀತಿ ತಯಾರಿಸಿ ಒಂದು ಏರ್ ಟೈಟ್ ಕಂಟೈನರ್ ನಲ್ಲಿ ಸ್ಟೋರ್ ಮಾಡಿ ಇಟ್ರೆ ಇವು 10 ವರ್ಷ ಆದ್ರೂ ಕೆಡಲ್ಲ. 10 ವರ್ಷ ಆಗೋವರೆಗೂ ಇವು ಉಳಿಯೋದೇ ಇಲ್ಲ, ಯಾಕಂದ್ರೆ ಇವು ಎಷ್ಟು ರುಚಿ ಆಗ್ತವೆ ಅಂದ್ರೆ ಇವನ್ನ ಮತ್ತೆ ಮತ್ತೆ ಕರೆದು ತಿಂತೀರಾ. ನೋಡ್ರಿ ಎಷ್ಟು ತೆಳ್ಳಗೆ ಬಂದಿದ್ದಾವೆ, ನನ್ನ ಬೆರಳು ನಿಮ್ಗೆ ಕಾಣಿಸ್ತಿರ್ಬಹುದು. ಸೊ ನಮ್ ಚಿಪ್ಸ್ ರೆಡಿ ಇದಾವೆ. ಗ್ಯಾಸ್ ಮೇಲೆ ಎಣ್ಣೆ ಸಹ ಬಿಸಿ ಆಗಿದೆ, ಮತ್ತೆ ತಡ ಯಾಕೆ, ಬರ್ರಿ ಇವನ್ನ ಫ್ರೈ ಮಾಡಿ ನೋಡೋಣ. ಸೂಪರ್ ನೋಡ್ರಿ, ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಇವು ಎಷ್ಟು ಚೆನ್ನಾಗಿ ಹೂವಿನ ತರ ಅರಳ್ತಾ ಇದ್ದಾವೆ. ನಾನು ಇದರಲ್ಲಿ ಏನು ಹಾಕಿಲ್ಲ, ಪ್ಲೇನ್ ಆಗಿ ಮಾಡಿದ್ದೀನಿ. ನೀವು ಬೇಕಂದ್ರೆ ಸ್ವಲ್ಪ ಜೀರಿಗೆ ಅಥವಾ ಎಳ್ಳು ಹಾಕಬಹುದು. ಖಾರಕ್ಕಾಗಿ ಒಣಮೆಣಸಿನಕಾಯಿ ತುಂಡು ಅಂದ್ರೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಅಥವಾ ಹಸಿ ಮೆಣಸಿನಕಾಯಿ ಜಜ್ಜಿ ಹಾಕಬಹುದು. ಇದೇ ರೀತಿ ಇನ್ಯಾವುದಾದ್ರೂ ಹಪ್ಪಳ ನಿಮಗೆ ಮಾಡಿ ತೋರಿಸ್ಬೇಕು ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸ್ರಿ. ಖಂಡಿತ ನೀವು ತಿಳಿಸಿರೋ ಹಪ್ಪಳ ನಮ್ಮ ಚಾನೆಲ್ನಲ್ಲಿ ಮಾಡಿ ತೋರಿಸೋಣ. ನೋಡ್ರಿ ಹಪ್ಪಳ ಎಷ್ಟು ಬೆಳ್ಳಗೆ ಹಗುರ ಪಳ್ಳಾಗಿದ್ದಾವೆ. ಕೇಳ್ರಿ, ಸೌಂಡ್ ಕೇಳಿದ್ರೇನೆ ನಿಮ್ಗೆ ಗೊತ್ತಾಗ್ತಿರ್ಬಹುದು. ಈ ರೀತಿ ಇವನ್ನ ತಯಾರಿಸಿ ಉಪವಾಸದಲ್ಲಿ ತಿನ್ಬಹುದು, ತುಂಬಾ ರುಚಿ ಆಗ್ತವೆ, ಮತ್ತೆ ಜಾಸ್ತಿ ಎಣ್ಣೆನೂ ಇರಲ್ಲ. ನೋಡ್ರಿ ಬರೀ 2 ಬೆರಳಿನಿಂದ ಮುರಿಬಹುದು, ಅಷ್ಟು ಪಳ್ಳಾಗಿದ್ದಾವೆ. ಸೊ ಫ್ರೆಂಡ್ಸ್, ನೀವು ಕೂಡ ವಿಡಿಯೋದಲ್ಲಿ ತಿಳಿಸಿರೋ ಟಿಪ್ಸ್ ಮತ್ತೆ ಟ್ರಿಕ್ಸ್ ಫಾಲೋ ಮಾಡಿ ಈ ಸಬ್ಬಕ್ಕಿ ಚಿಪ್ಸ್ ಮಾಡ್ಕೊಂಡು ತಿನ್ರಿ. ಹೇಗ್ ಬಂದಿದ್ದಾವೆ ಅಂತ ಕಮೆಂಟ್ ನಲ್ಲಿ ತಿಳಿಸ್ರಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಭೇಟಿಯಾಗೋಣ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಈಸಿಯಾಗಿರೋ ಗರಿಗರಿಯಾದ ಹಪ್ಪಳದ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.